ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. 4ನೇ ಸೆಮಿಸ್ಟರ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ದಿನದ ಸ್ವಾಗತವನ್ನು ಕೋರ್ತೇನೆ. ಕಳೆದ ಕ್ಲಾಸಲ್ಲಿ ನಾವು ಎನ್ಸ್ ಮಾರ್ಗಂಥೋರವರ ಆದರ್ಶ ಸಿದ್ಧಾಂತ ಅಥವಾ ಐಡಲಿಸ್ಟ್ ರಿಯಲಿಸ್ಟ್ ಥಿಯರಿ, ಈ ಒಂದು ಥಿಯರಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೋ. ಸೊ ಇದನ್ನು ಅನೇಕ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೆಯುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರಲ್ಲಿ ನಮಗೆ ಯಥಾರ್ಥ ಸಿದ್ಧಾಂತ ಅಂತಲೂ ಕೂಡ ನಾವು ಕರಿತೇವೆ, ವಾಸ್ತವವಾದಿ ಅಥವಾ ವಾಸ್ತವಿಕ ಸಿದ್ಧಾಂತ ಅಂಥೇಳಿ ಕರೆಯಲಾಗ್ತದೆ. ಇದರ ಪ್ರಮುಖ ಪ್ರತಿಪಾದಕರು ಎನ್ಸ್ ಮಾರ್ಗಂಥೋ ಎಂಬುದ್ರ ಬಗ್ಗೆ ನಾವು ಕಳೆದ ಕ್ಲಾಸಲ್ಲಿ ವಿಚಾರಗಳನ್ನು ತಿಳಿದೋ. ಸೊ ಇವತ್ತು ಅದೇ ಸಿದ್ಧಾಂತದ ಕೆಲವು ಭಾಗಗಳು ಉಳಿದುಕೊಂಡಿದ್ದು, ಆ ಒಂದು ಉಳಿದ ವಿಷಯಗಳನ್ನು ನಾನು ಮುಂದುವರಿಸ್ತೇನೆ. ಅದರಲ್ಲಿ 6 ಸೂತ್ರಗಳನ್ನು ಎನ್ಸ್ ಮಾರ್ಗಂಥೋ ಅವರು ಸೂಚಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಅದರಲ್ಲಿ ಮುಖ್ಯವಾಗಿ ಮೊದಲನೇದು, ಮಾನವನ ಸ್ವಭಾವ ಹಾಗೂ ಅವನ ಮಾನಸಿಕ ಸ್ಥಿತಿಯನ್ನು ಆಧರಿಸಿದ ವಸ್ತುನಿಷ್ಠ ಕಾನೂನುಗಳಿಂದ ರಾಜಕಾರಣವು ನಿರ್ಧರಿಸಲ್ಪಡುತ್ತದೆ ಎಂಬುದರ ಬಗ್ಗೆ ಅವರು ಮೊದಲನೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಇನ್ನು ಎರಡನೆಯ ಅಂಶದ ಬಗ್ಗೆ ರಾಷ್ಟ್ರೀಯ ಹಿತಾಸಕ್ತಿ ಕಲ್ಪನೆಗೆ ಹೆಚ್ಚು ಒತ್ತನ್ನು ಈ ಸಿದ್ಧಾಂತ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಮೂರನೆಯದು, ಮಾರ್ಗಂಥೋರವರ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಯು ನಿರ್ದಿಷ್ಟವಾದದ್ದಲ್ಲ, ಅದು ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇವತ್ತು ಅದು ಯಾವ ಮಾರ್ಗದಿಂದ ಆಚರಿಸಲಾಗಿರ್ತದೋ ಅದು ನಂತರದ ದಿನಗಳಲ್ಲಿ ಬದಲಾವಣೆ ಆಗ್ಬೋದು. ಹಾಗಾಗಿ ಜಗತ್ತು ಅಷ್ಟೇ, ಅದು ನಿರಂತರವಾಗಿ ಬದಲಾವಣೆಯ ಗುಣಗಳನ್ನು ಹೊಂದಿರುತ್ತೆ. ಮಾನವನ ಸ್ವಭಾವ, ಅವನ ನಡವಳಿಕೆ, ಅವನ ಮನಸ್ಸು ಹೇಗೆ ಚಂಚಲತೆಯಿಂದ ಕೂಡಿರುತ್ತೋ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥದ್ದು ಕೂಡ ಈ ರೀತಿಯ ಒಂದು ಚಂಚಲ ಒಂದು ದಿಕ್ಕಿನಲ್ಲಿ ಅದು ಸಾಗ್ತದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಇನ್ನು 4ನೆಯದು, ಎಲ್ಲೆಡೆಯೂ ಮಾನ್ಯ ಮಾಡಿದ ನೈತಿಕ ನಿಯಮಗಳನ್ನು ರಾಜ್ಯಗಳ ನಡವಳಿಕೆಗೆ ಅನ್ವಯಿಸಲಾಗದು. ಸೊ ಇದು 4ನೆಯ ಅಂಶ. ಸೊ ಇಲ್ಲಿ ನೈತಿಕ ನಿಯಮಗಳು ಅಂತೇಳಿದ್ರೆ ಮನುಷ್ಯನ ಒಳಿತು, ಅವನ ಧರ್ಮ, ಸಹಾಯ, ಸಹಕಾರ, ಆಧ್ಯಾತ್ಮಿಕ ಗುಣಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ನೈತಿಕ ನಿಯಮಗಳು ಅಂತೇಳಿ ಕರಿತೀವಿ. ಅಂದರೆ ಸಹಕಾರ ಮನೋಭಾವನೆಯಿಂದ ಸಮಾಜಕ್ಕೆ ಒಳಿತನ್ನು ಬಯಸುವಂಥದ್ದನ್ನು ನೈತಿಕ ತತ್ವಗಳ ಅಡಿಯಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಹಾಗಾಗಿ ನೈತಿಕ ತತ್ವಗಳೇ ಬೇರೆ, ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಮುಂದುವರಿಸುವ ರಾಷ್ಟ್ರಗಳ ನಡವಳಿಕೆಯೇ ಬೇರೆ ಆಗಿರ್ತದೆ. ಹಾಗಾಗಿ ಎರಡೂ ಕೂಡ ಒಂದಕ್ಕೊಂದು ದ್ವಂದ್ವವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಈ ಸಿದ್ಧಾಂತವು ರಾಜಕೀಯ ಕಾರ್ಯಾಚರಣೆಯ ನೈತಿಕ ನಿಯಮಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಇದು ನೀಡೋದಿಲ್ಲ. ಈಗ ಒಬ್ಬ ವ್ಯಕ್ತಿ ತನ್ನ ಒಂದು ಸ್ವಂತ ವಿಚಾರಗಳಲ್ಲಿ ನೈತಿಕ ಅಂಶಗಳನ್ನು ಆಚರಿಸುವುದರ ಮೂಲಕ ತಾನು ಆ ನೈತಿಕ ನಿಯಮಗಳಿಗೋಸ್ಕರವೇ ಬಲಿಯಾಗ್ಬೋದು. ಅಂದರೆ ಅದನ್ನು ನೈತಿಕ ನಿಯಮಗಳನ್ನು ತಾನು ಪೂರ್ಣಗೊಳಿಸುವ ಸಲುವಾಗಿ ತನ್ನ ಒಂದು ಆತ್ಮಾಹುತಿಯನ್ನು ಅಥವಾ ಬಲಿದಾನವನ್ನು ಕೂಡ ಮಾಡ್ಬೋದು. ಆದರೆ ಒಂದು ರಾಷ್ಟ್ರ ನೈತಿಕ ನಿಯಮಗಳಿಗೋಸ್ಕರ ಅದನ್ನು ಕಾರ್ಯಾಚರಣೆಗೆ ತರುವ ಸಲುವಾಗಿ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಆಗಬಾರ್ದು ಅಂಥೇಳಿ ಈ ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಒಟ್ಟಾರೆ ನಿಮಗೆ ನೈತಿಕ ನಿಯಮಗಳು ಅಥವಾ ನೈತಿಕ ಮೌಲ್ಯಗಳು ಕೇವಲ ಒಬ್ಬ ವ್ಯಕ್ತಿಗೆ ಅದು ಸೀಮಿತವಾಗಿರುತ್ತೆ ವಿನಃ ಅದು ರಾಷ್ಟ್ರಕ್ಕೆ ಸೀಮಿತವಲ್ಲ. ಒಂದು ರಾಷ್ಟ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಏನೇನು ಸಾಧ್ಯತೆ ಇದೆಯೋ ಅದೆಲ್ಲ ಸಾಧ್ಯತೆಗಳನ್ನು ಪರಿಗಣಿಸೋದ್ರ ಮೂಲಕ ಒಟ್ಟಾರೆ ವಿದೇಶಾಂಗ ನೀತಿಯನ್ನು ಅನುಸರಿಸುವಂಥದ್ದು, ಅಂತಾರಾಷ್ಟ್ರೀಯ ಸಂಬಂಧವನ್ನುವಂಥದ್ದು, ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಇರಬೇಕು, ರಾಷ್ಟ್ರೀಯ ಶಕ್ತಿಯನ್ನು ಹೊಂದುವಂಥದ್ದು ಇರಬೇಕು. ಆ ಮೂಲಕ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಘನತೆ ಗೌರವಗಳನ್ನು ಕಾಪಾಡಿಕೊಳ್ಳುವಂತಹದ್ದನ್ನು ಎಲ್ಲ ರಾಷ್ಟ್ರಗಳು ಕೂಡ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಸಿದ್ಧಾಂತ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಇದು ನಮಗೆ ವಿಶ್ಲೇಷಣೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ನೈತಿಕ ತತ್ವಗಳ ಉಳಿವಿಗಾಗಿ ರಾಷ್ಟ್ರವು ತನ್ನ ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಯು ನೈತಿಕ ನಿಯಮಗಳಿಗಾಗಿ ತನ್ನನ್ನು ತಾನು ಬಲಿ ಕೊಡಬಹುದು. ಈ ಮೂಲಕ ಒಂದು ರಾಷ್ಟ್ರ ಅನ್ನುವಂಥದ್ದು ನೈತಿಕ ನಿಯಮಗಳಿಗೆ ಅಥವಾ ಮೌಲ್ಯಗಳಿಗೆ ಆದ್ಯತೆಯನ್ನು ಕೊಡಬೇಕು ಎಂಬ ನಿಯಮಗಳನ್ನು ಈ ಸಿದ್ಧಾಂತ ತಿರಸ್ಕರಿಸುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದುವಂತಹ ಸಂದರ್ಭದಲ್ಲಿ ಒಂದು ರಾಷ್ಟ್ರದ ಮುಖ್ಯ ಉದ್ದೇಶ, ಧ್ಯೇಯ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಂಥದ್ದೇ ಆಗಿರುತ್ತೆ. ಆ ಮೂಲಕ ರಾಷ್ಟ್ರದ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋದು, ಹಿತಾಸಕ್ತಿ ಅಂತ ಹೇಳಿದ್ರೆ ರಾಷ್ಟ್ರದ ಅಭಿವೃದ್ಧಿ, ರಾಷ್ಟ್ರದ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಆ ಮೂಲಕ ಇಡೀ ವಿಶ್ವದಲ್ಲೇ ಒಂದು ಶಕ್ತಿಯುತ ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುವಂಥದ್ದೇ ಆಗಿರುತ್ತೆ. ಆ ಮೂಲಕ ಆರ್ಥಿಕವಾಗಿ
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಅತ್ಯಂತ ಒಂದು ಹೆಚ್ಚು ಶಕ್ತಿಯನ್ನು ಪಡೆಯೋದ್ರ ಮೂಲಕ ವಿಶ್ವ ಮಟ್ಟದಲ್ಲಿ ಒಂದು ಪ್ರಬಲ ರಾಷ್ಟ್ರವಾಗಿ ರೂಪು ಪಡೆಯುವಂಥದ್ದೇ ಇದರ ಮೂಲ ಉದ್ದೇಶವಾಗಿರುತ್ತೆ. ಹಾಗಾಗಿ ಇದನ್ನು ವಾಸ್ತವಿಕವಾಗಿ, ಅದು ವಾಸ್ತವಿಕವೂ ಕೂಡ ಹೌದು, ನಿಜವಾದ ರೀತಿಯಲ್ಲಿ ಅದು ತನ್ನ ಒಂದು ತಿರುಳುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಒಂದು ನಿಜಾಂಶಗಳನ್ನು, ವಾಸ್ತವಿಕ ಅಂಶಗಳನ್ನು ಆಧರಿಸಿದ್ದು ಈ ಸಿದ್ಧಾಂತ ಈ ರೀತಿಯ ವಿಶ್ಲೇಷಣೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ನೀವು ಇದಕ್ಕೆ ಉದಾಹರಣೆಯಾಗಿ ಕೊಡಬೇಕು ಅಂತ ಹೇಳಿದ್ರೆ ಶ್ರೀಲಂಕಾ ರಾಷ್ಟ್ರವನ್ನು ತೆಗೆದುಕೊಳ್ಳೋಣ. ಈಗ ನಮ್ಮ ಒಂದು ಚಿಕ್ಕ ರಾಷ್ಟ್ರ ಶ್ರೀಲಂಕಾ ನಮ್ಮ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಪುಟ್ಟ ದ್ವೀಪ ಅದು. ನೋಡಿ, ಅದನ್ನು ಹಿಂದೆ ನಮ್ಮ ರಾಜ ಮಹಾರಾಜರು ಆಳ್ವಿಕೆ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅಲ್ಲಿ ತಮಿಳ್ ಟೈಗರ್ಸ್ ಅಂತೇಳಿ ಜಾಫ್ನಾ ದ್ವೀಪ ಅಂತಿದೆ. ಆ ಜಾಫ್ನಾ ದ್ವೀಪದಲ್ಲಿ ನಮ್ಮ ತಮಿಳುನಾಡು ಭಾಗದಿಂದ ಬ್ರಿಟಿಷರ ಕಾಲದಲ್ಲಿ ಮತ್ತು ಅದಕ್ಕೂ ಕೂಡ ಹಿಂದೆ ತಮಿಳುನಾಡು ಭಾಗದಿಂದ ಹೆಚ್ಚು ತಮಿಳರು ಶ್ರೀಲಂಕಾಕ್ಕೆ ವಲಸೆ ಹೋಗಿದ್ದು, ಆ ಮೂಲಕ ಬ್ರಿಟಿಷರು ಅವ್ರನ್ನ ಕರೆದುಕೊಂಡು ಹೋಗಿರ್ತಾರೆ. ಆ ಮೂಲಕ ಬ್ರಿಟಿಷರು ಕೆಲವು ತೋಟಗಳಲ್ಲಿ, ಅದು ಟೀ ಮತ್ತು ಕಾಫಿ ತೋಟಗಳಲ್ಲಿ ಮಾಲೀಕರಾಗಿದ್ದು, ಅವರ ಕೈ ಕೆಳಗಡೆ ಕೆಲಸ ಮಾಡುವಂಥ ಉದ್ದೇಶದಿಂದ ತಮಿಳುನಾಡಿಗೆ ತಮಿಳುನಾಡಿನಿಂದ ತಮಿಳಿಗರು ಹೋಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಕೆಲಸಕ್ಕಾಗಿ. ತದನಂತರ ಕೆಲವು ವರ್ಷಗಳ ನಂತರ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ತೋಟ ಅಥವಾ ಮಾಲೀಕತ್ವವನ್ನು ಬಿಟ್ಟು ತಮ್ಮ ದೇಶಕ್ಕೆ ಅವರು ವಾಪಸ್ ಹೋಗ್ತಾರೆ. ಆ ಮೂಲಕ ತೋಟಗಳಾಗಿ ಏನಾಗ್ತದೆ, ಭಾರತೀಯ ತಮಿಳರ ಒಂದು ಒಡೆತನಕ್ಕೆ ಬರ್ತವೆ. ಜಾಫ್ನಾ ಭಾಗದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಹೆಚ್ಚಿನ ತಮಿಳರು ವಾಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಅಲ್ಲಿ ಒಂದು ದೊಡ್ಡ ಹೋರಾಟ ಆಗ್ತದೆ ಭಾರತಕ್ಕೆ ಸ್ವತಂತ್ರ ಬಂದ ನಂತರ, ಮತ್ತು ಶ್ರೀಲಂಕಾಕ್ಕೂ ಕೂಡ ಸ್ವತಂತ್ರ ಸಿಕ್ಕ ನಂತರ ಅಲ್ಲಿ ಒಂದು ದೊಡ್ಡ ಹೋರಾಟ ಆರಂಭವಾಗ್ತದೆ. ಹಂಗಾಗಿ ತಮಿಳರೆಲ್ಲರೂ ಕೂಡ ಒಟ್ಟಾಗಿ ಸೇರಿ, ಅಂದರೆ ಜಾಫ್ನಾ ಪ್ರದೇಶ ಏನಿದೆ ಆ ಭಾಗದಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳರು ಇರ್ತಾರೆ. ಆ ಮೂಲಕ ಒಂದು ಪ್ರತ್ಯೇಕ ರಾಷ್ಟ್ರವೇ ಬೇಕು ಅಂತೇಳಿ ತಮಿಳರ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ ಅನೇಕ ಸಂಘಟನೆಗಳು ಹುಟ್ಕೊಳ್ತವೆ. ಆ ಮೂಲಕ ರಾಜಕೀಯ ಪ್ರಾತಿನಿಧ್ಯ ಬೇಕು, ಪ್ರತ್ಯೇಕ ರಾಷ್ಟ್ರ ಬೇಕು. ಆ ಮೂಲಕ ಏನು ಸಿಂಹಳಿಯರು ಇದ್ದಾರೆ, ಅಂದರೆ ತಮಿಳರು ಮತ್ತು ಸಿಂಹಳಿಯರು ಆ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸಿಂಹಳಿಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಅವರ ರೀತಿಯಲ್ಲಿ ನಮ್ಮನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಆ ದೇಶದಲ್ಲಿ ಹೋರಾಟ ಆಗ್ತದೆ. ಹಾಗಾಗಿ ಹೋರಾಟವನ್ನು ತೀವ್ರಗೊಳಿಸುವ ಸಲುವಾಗಿ ತಮಿಳ್ ಟೈಗರ್ಸ್ LTTE ಅಂತೇಳಿ ಒಂದು ಸಂಘಟನೆ ಹುಟ್ಕೊಳ್ಳುತ್ತೆ. ಅದು ಮುಂದಿನ ದಿನಗಳಲ್ಲಿ ಒಂದು ಉಗ್ರಗಾಮಿ ಸಂಘಟನೆಯಾಗಿ ಅದು ಪರಿವರ್ತನೆ ಆಗ್ತದೆ. ಹಾಗಾಗಿ ನಂತರ ಏನಾಗ್ತದೆ, ಇದು ಒಂದು ವಿಪರೀತ ಹಂತಕ್ಕೆ ಹೋಗ್ತದೆ. ಹಾಗಾಗಿ ಈ ಹೋರಾಟ ಒಂದು ಬಾಂಬ್ಗಳು ಬ್ಲಾಸ್ಟ್ ಮಾಡುವಂಥದ್ದು, ಜನನಾಯಕರನ್ನು ಕೊಲ್ಲುವಂಥದ್ದು, ಜನರನ್ನು ಕೊಲ್ಲುವಂಥ ಈ ರೀತಿಯ ಎರಡೂ ಗುಂಪುಗಳ ನಡುವೆ ಒಂದು ದೊಡ್ಡ ಘರ್ಷಣೆ ಆರಂಭವಾಗ್ತದೆ. ಆಗ ಶ್ರೀಲಂಕಾ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೈತಿಕ ಮೌಲ್ಯಗಳಿಗೆ ಬೆಲೆ ಕೊಡದೆ ಅಥವಾ ಜನರ ಒಂದು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡದೆ ನೇರವಾಗಿ ಅದು ಸೈನಿಕ ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ ತಮಿಳರ ಏನು ನಾಯಕರಿದ್ದರು, ಅಂದರೆ ಉಗ್ರಗಾಮಿಗಳಿದ್ದರು, ತೀವ್ರಗಾಮಿಗಳಿದ್ದರು, ಅವರನ್ನು ಕೊಲ್ಲುವುದರ ಮೂಲಕ ಆ ಒಂದು ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಒಂದು ರಾಷ್ಟ್ರ ನೈತಿಕ ನಿಯಮಗಳನ್ನು, ನೈತಿಕ ಮೌಲ್ಯಗಳನ್ನು ಅದು ಹೆಚ್ಚು ಪ್ರತಿಪಾದನೆ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಪ್ರತಿಪಾದನೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ರಾಷ್ಟ್ರ ಒಂದು ಸಮಗ್ರ ಮತ್ತು ಏಕತೆ, ಹಾಗೆ ಒಂದು ಏಕತಾ ದೃಷ್ಟಿಯಿಂದ ಒಂದು ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಕೆಲವು ಸಮಯಗಳಲ್ಲಿ ಆ ರಾಷ್ಟ್ರಗಳು ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಆ ಮೂಲಕ ನೈತಿಕ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಭಾರತವನ್ನು ನೋಡೋದೇ ಆದರೆ, ಭಾರತದಲ್ಲಿ ಇವತ್ತು ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆ ನಮ್ಮ ಕಣ್ಣ ಮುಂದೆ ಇದೆ. ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇವತ್ತು ಪಾಕಿಸ್ತಾನ ಮತ್ತು ಭಾರತ ನಡುವೆ ಒಂದು ಘರ್ಷಣೆಯ ವಸ್ತು ವಿಷಯ ಜಮ್ಮು ಮತ್ತು ಕಾಶ್ಮೀರ ನಿಮಗೆಲ್ಲ ತಿಳಿದೇ ಇದೆ. 1947ರಲ್ಲಿ ದೇಶ ವಿಭಜನೆಯಾದಂಥ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ನೀತಿಯನ್ನು ಜಾರಿಗೊಳಿಸ್ತಾರೆ. ಅದು ಏನು ನೀತಿ ಅಂತ ಹೇಳಿದ್ರೆ, ಅಲ್ಲಿ ದೇಶೀಯ ಸಂಸ್ಥಾನಗಳು ಪಾಕಿಸ್ತಾನ ಭಾಗಕ್ಕೆ ಇಲ್ಲವೇ ಭಾರತದ ಭಾಗಕ್ಕೆ ಸೇರ್ಪಡೆ ಆಗ್ಬೋದು ಅಂತೇಳಿ ದೇಶೀಯ ಸಂಸ್ಥಾನಗಳಿಗೆ ಸ್ವಾತಂತ್ರ್ಯವನ್ನು ನೀಡ್ತಾರೆ. ಆಗ ಕೆಲವು ಪ್ರದೇಶಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಉಳಿಯುತ್ತವೆ, ಕೆಲವು ಪ್ರದೇಶಗಳು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗ್ತವೆ, ಕೆಲವು ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆ ಆಗ್ತವೆ. ಅದರಲ್ಲಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಉಳಿದಂಥ ಪ್ರಾಂತ್ಯಗಳು ಯಾವುದು ಅಂತ ಹೇಳಿದ್ರೆ ಹೈದರಾಬಾದ್, ಜುನಾಗಢ, ಜಮ್ಮು ಮತ್ತು ಕಾಶ್ಮೀರ. ಜುನಾಗಢ ಮತ್ತು ಹೈದರಾಬಾದನ್ನು ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಅದನ್ನು ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಗ್ತದೆ. ನಂತರ ಅಂತಿಮವಾಗಿ ನಿಮಗೆ ಉಳಿದಿರುವಂಥದ್ದು ಜಮ್ಮು ಮತ್ತು ಕಾಶ್ಮೀರ. ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿನ ಬಹುಸಂಖ್ಯಾತರು ಮುಸ್ಲಿಮರು, ಅಲ್ಪಸಂಖ್ಯಾತರು ಹಿಂದೂಗಳು. ಹಾಗಾಗಿ ಪಾಕಿಸ್ತಾನ ಅದು ನಮಗೆ ಸೇರಬೇಕು ಅಂತ ಹೇಳುತ್ತೆ, ಭಾರತ ಇಲ್ಲ ಅದು
ಸೊ ಭಾಳ ಪುರಾತನ ಕಾಲದಿಂದಲೂ ಕೂಡ ಹಿಂದೂಗಳ ಸಂಖ್ಯೆಯಲ್ಲಿ ಹೆಚ್ಚಿತ್ತು. ಹಂಗಾಗಿ ಅದು ಭಾರತಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ಅದು ತನ್ನ ವಾದವನ್ನು ಮುಂದಿಡ್ತಾ ಹೋಗ್ತದೆ. ಹಾಗೆ ಅಲ್ಲಿನ ಮಹಾರಾಜರಾಗಿದ್ದಂತಹ ಹರಿಸಿಂಗ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತದ ಒಕ್ಕೂಟ ವ್ಯವಸ್ಥೆಗೆ ಜಮ್ಮು ಮತ್ತು ಕಾಶ್ಮೀರವನ್ನು ಸೇರ್ಪಡೆಗೊಳಿಸುವುದರ ಮೂಲಕ ಸಹಿ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಎರಡೂ ರಾಷ್ಟ್ರಗಳ ನಡುವೆ ಈ ರೀತಿಯ ಸಮಸ್ಯೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿವರೆಗೆ 4 ಯುದ್ಧಗಳಾಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಸೊ ಆ ಯುದ್ಧಗಳಲ್ಲಿ ಇವತ್ತು ಜನರ ಮರಣಹೋಮ ಆಗಿದೆ. ಪಾಕಿಸ್ತಾನದ ಕಡೆಯಿಂದ ದಿನನಿತ್ಯ ಗಡಿ ಉಲ್ಲಂಘನೆ ಆಗ್ತದೆ, ಸೆಲ್ಗಳ ದಾಳಿ ಆಗ್ತದೆ, ನಾಗರಿಕರು ಸಾಯ್ತಾರೆ, ಸೈನಿಕರು ಸಾಯ್ತಾ ಹೋಗ್ತಾರೆ. ಹಾಗೆ ಭಾರತವು ಕೂಡ ಅದಕ್ಕೆ ಪ್ರತೀಕಾರವಾಗಿ ತಾನೂ ಕೂಡ ದಾಳಿ ಮಾಡುತ್ತೆ. ಹಾಗಾಗಿ ಏರ್ ಸ್ಟ್ರೈಕ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು. ನಂತರ ನಿಮಗೆ 4 ಯುದ್ಧಗಳನ್ನು ಮಾಡೋದ್ರ ಮೂಲಕ ಪಾಕಿಸ್ತಾನವನ್ನು ಮಣಿಸಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಶಕ್ತಿಗೆ ಶಕ್ತಿಯೇ ಉತ್ತರವಾಗ್ತದೆ. ಹಾಗಾಗಿ ಒಂದು ದೇಶ ಶಕ್ತಿಯನ್ನು ಹೊಂದಿದ್ದಾಗ ಮಾತ್ರವೇ ಅದು ತನ್ನ ಒಂದು ಸಾರ್ವಭೌಮತ್ವವನ್ನು, ಸಮಗ್ರತೆಯನ್ನು, ಏಕತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲದೇ ಇದ್ದರೆ ಅದು ನೈತಿಕ ಮೌಲ್ಯಗಳಿಂದ ಅದು ಏನಾದರೂ ಕೂಡ ಮುಂದುವರೆದಿದ್ದಲ್ಲಿ ಅದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಬೋದು. ಹಾಗಾಗಿ ನೈತಿಕತೆ ಅನ್ನುವಂಥದ್ದು ಕೇವಲ ಒಬ್ಬ ವ್ಯಕ್ತಿಗೆ, ಒಂದು ಸಮುದಾಯಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ ವಿನಃ ಅದು ಇಡೀ ರಾಷ್ಟ್ರಕ್ಕೆ ಅನ್ವಯವಾಗಬಾರ್ದು. ಹಾಗಾಗಿ ನೈತಿಕ ಅಂಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋದರೆ, ನೈತಿಕ ಮೌಲ್ಯಗಳನ್ನು ಆರಾಧಿಸ್ತಾ ಹೋದರೆ ಒಂದು ರಾಷ್ಟ್ರ ತನ್ನ ಸಾರ್ವಭೌಮ ಸಾಮರ್ಥ್ಯವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಿರುತ್ತೆ ಅಂಥೇಳಿ ಇದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದು ಮಾನವನ ಸ್ವಭಾವ, ಅವನ ನಡವಳಿಕೆ ಹೇಗೆ ಅದು ಬದಲಾವಣೆ ಆಗ್ತದೋ ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಒಂದು ರಾಷ್ಟ್ರದ ಹಿತಾಸಕ್ತಿಯು ಕೂಡ ಬದಲಾವಣೆ ಆಗ್ತಾ ಇರ್ತದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಒಂದು ನೈತಿಕ ಮೌಲ್ಯಗಳನ್ನಾಗಲಿ ಅಥವಾ ನೈತಿಕತೆಯನ್ನಾಗಲಿ ಒಂದು ರಾಷ್ಟ್ರದ ಒಂದು ವಿದೇಶಾಂಗ ನೀತಿಯಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದುವಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಷ್ಟ್ರಗಳು ಪರಿಗಣಿಸೋದಿಲ್ಲ. ಅವುಗಳ ಮೂಲ ಉದ್ದೇಶ ಏನು ಅಂತೇಳಿದ್ರೆ, ಮೇಲ್ನೋಟಕ್ಕೆ ನೈತಿಕತೆಯ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದರೂ ಕೂಡ ಅದರ ಒಂದು ಆಳದಲ್ಲಿ, ತಿರುಳಲ್ಲಿ ಏನಿರುತ್ತೆ ಅಂತೇಳಿದ್ರೆ, ಒಂದು ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ, ಅದು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಒಟ್ಟಾರೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳೋಕ್ಕೆ ಎಲ್ಲ ರಾಷ್ಟ್ರಗಳು ಕೂಡ ಪ್ರಯತ್ನವನ್ನು ಪಡ್ತಾ ಇರ್ತವೆ ಅಂತೇಳಿ ಈ ವಾಸ್ತವಿಕ ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಒಂದು ರಾಷ್ಟ್ರ ಏನಾದರೂ ಕೂಡ ತನ್ನ ಹಿತಾಸಕ್ತಿ ಈಡೇರೋದಿಲ್ಲ, ಅದಕ್ಕೆ ಅಡ್ಡಿ ಆಗ್ತಾ ಇದೆ ಅಂತೇಳಿದ್ರೆ ಅಂತಿಮವಾಗಿ ಎಲ್ಲ ಪ್ರಯತ್ನಗಳನ್ನು, ಎಲ್ಲ ಆಯಾಮಗಳನ್ನು ಅದು ಮಾಡ್ತಾ ಹೋಗ್ತದೆ. ಹಾಗಾಗಿ ಎಲ್ಲ ಆಯಾಮಗಳು ಏನಾದರೂ ಕೂಡ ವಿಫಲವಾದಾಗ ಅದು ಏನು ಮಾಡುತ್ತೆ, ಅಂತಿಮವಾಗಿ ಯುದ್ಧವನ್ನು ಕೈಗೊಳ್ಳುತ್ತೆ. ಆ ಮೂಲಕ, ಯುದ್ಧದ ಮೂಲಕ ತನ್ನ ಹಿತಾಸಕ್ತಿಯನ್ನು ಆ ಮೂಲಕನಾದರೂ ಕೂಡ ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತದೆ. ಈಗ ಪ್ರಸ್ತುತ ನಾವು ಅದನ್ನು ನೋಡೋದೇ ಆದರೆ, ಈ ಸಿದ್ಧಾಂತವನ್ನು ಪ್ರಸ್ತುತವಾಗಿ ಅನ್ವಯವಾಗುವ ರೀತಿಯಲ್ಲಿ ನೋಡೋದೇ ಆದರೆ, ನೀವು ಚೀನಾವನ್ನು ತೆಗೆದುಕೊಳ್ಳಿ, ಅಮೇರಿಕಾವನ್ನು ತೆಗೆದುಕೊಳ್ಳಿ, ಹಾಗೆ ಭಾರತವನ್ನು ಕೂಡ ತೆಗೆದುಕೊಳ್ಳಿ. ಹೇಗೆ ವಾಸ್ತವಿಕವಾಗಿ ನಾವು ಪತ್ರಿಕೆಗಳನ್ನು ಓದೋದ್ರ ಮೂಲಕ ಹೇಗೆ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತದೆ, ಹೇಗೆ ಸಂಘಟನೆಗಳನ್ನು ಮಾಡ್ತಾ ಹೋಗ್ತವೆ, ಹೇಗೆ ಸ್ನೇಹಕೂಟಗಳನ್ನು ಮಾಡ್ಕೊಳ್ತಾ ಹೋಗ್ತವೆ, ಆ ಮೂಲಕ ಪರೋಕ್ಷವಾಗಿ ತನ್ನ ವಿರೋಧಿ ಬಣದಕ್ಕೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ತನ್ನ ಒಂದು ಸಾಮರ್ಥ್ಯವನ್ನು, ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಪಡ್ತೇವೆ ಅಂತೇಳಿ ನಾನು ಕಳೆದ ಕ್ಲಾಸಲ್ಲಿ ಸಾಕಷ್ಟು ಬಾರಿ ಇದರ ಬಗ್ಗೆ ಉಲ್ಲೇಖ ಮಾಡೋದ್ರ ಮೂಲಕ ನಾನು ಚರ್ಚೆ ಮಾಡಿದ್ದೇನೆ. ನೀವು ಇದನ್ನು ಈಗ ನೆನಪು ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ. ಹೀಗೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಹಿತಾಸಕ್ತಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮೂಲಕ ಆ ಮೂಲಕ ಇಡೀ ರಾಷ್ಟ್ರದ ಅಭ್ಯುದಯವನ್ನು ಮಾಡುವಂಥದ್ದು, ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಶಸ್ತ್ರಾಸ್ತ್ರಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಬಲ ರಾಷ್ಟ್ರವಾಗಿ, ಗೌರವಾನ್ವಿತ ರಾಷ್ಟ್ರವಾಗಿ ರೂಪ ಪಡೆಯುವಂಥದ್ದನ್ನು ಅವು ನಿರಂತರವಾಗಿ ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಈ ಥರದ ಒಂದು ವಾಸ್ತವಿಕವಾದಂಥ ವಿಚಾರಗಳನ್ನು ಈ ಒಂದು ಸಿದ್ಧಾಂತ ವಿಶ್ಲೇಷಣೆ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ನಿಮಗೆ 5ನೇ ಅಂಶದ ಬಗ್ಗೆ ಗಮನ ಹರಿಸೋಣ. ರಾಷ್ಟ್ರದ ನೈತಿಕ ಆಕಾಂಕ್ಷೆಗಳು ಮತ್ತು ಜಾಗತಿಕ ವ್ಯವಸ್ಥೆಗೆ ಅನ್ವಯವಾಗುವ ನೈತಿಕ ನಿಯಮಗಳು ಬೇರೆ ಬೇರೆಯಾಗಿವೆ. ರಾಷ್ಟ್ರದ ನೈತಿಕ ಆಕಾಂಕ್ಷೆಗಳು ಮತ್ತು ಜಾಗತಿಕ ವ್ಯವಸ್ಥೆಗೆ ಅನ್ವಯವಾಗುವ ನೈತಿಕ ನಿಯಮಗಳು ಬೇರೆ ಬೇರೆಯಾಗಿವೆ ಎಂಬ ಒಂದು ಅಂಶ ನಮಗೆ ಇಲ್ಲಿ ಕಂಡುಬರುತ್ತೆ. ಅಂದರೆ ನಿಮಗೇನು ಅಂತ ಹೇಳಿದ್ರೆ, ಇದು ನೈತಿಕ ನಿಯಮಗಳನ್ನು ಜಾಗತಿಕ ಸಂಸ್ಥೆಗಳು ಪ್ರತಿಬಿಂಬಿಸ್ತಾ ಹೋಗ್ತದೆ. ಈಗ ಜಾಗತಿಕ ಸರ್ಕಾರ, ಜಾಗತಿಕ ಸಂಸ್ಥೆಗಳು ಅಂತ ಏನು ನಾವು ಕರಿತೀವಿ, ಉದಾಹರಣೆಗೆ ನಿಮಗೆ ವಿಶ್ವಸಂಸ್ಥೆ, ಲೀಗ್ ಆಫ್ ನೇಷನ್ಸ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಇರ್ಬೋದು, ಹೀಗೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ಇರ್ಬೋದು. ಇವೆಲ್ಲ ಏನು ಅಂತೇಳಿದ್ರೆ ಒಂದು ಜಾಗತಿಕ ಸಂಸ್ಥೆಗಳು. ಜಾಗತಿಕ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತೇಳಿದ್ರೆ, ಇಡೀ ವಿಶ್ವದಲ್ಲಿ ಶಾಂತಿ ಭದ್ರತೆಯನ್ನು ಕಾಪಾಡುವಂಥದ್ದು, ಪರಸ್ಪರ ಸಹಕಾರ, ಸಹಬಾಳ್ವೆ ತತ್ವದ ಅಡಿಯಲ್ಲಿ ಎಲ್ಲ ರಾಷ್ಟ್ರಗಳ, ಎಲ್ಲ ಜನರ ಅಭ್ಯುದಯವೇ ಇದರ ಮೂಲ ಉದ್ದೇಶವಾಗಿರುತ್ತೆ.
ಹಾಗಾಗಿ ಅದು ನೈತಿಕತೆಯನ್ನು ಹೆಚ್ಚು ಪ್ರತಿಪಾದನೆ ಮಾಡುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬೇಕು, ಆ ಮೂಲಕ ಹೆಚ್ಚಿನ ನೈತಿಕ ಮೌಲ್ಯಗಳಿಗೆ ಆದ್ಯತೆಯನ್ನು ನೀಡಬೇಕು ಅಂಥೇಳಿ ಇದು ತನ್ನ ಒಂದು ಪ್ರತಿಪಾದನೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಜಾಗತಿಕ ನಿಯಮಗಳು ರಾಷ್ಟ್ರದ ಹಿತಾಸಕ್ತಿಗೆ, ಜಾಗತಿಕ ನಿಯಮಗಳೇನು ಮಾಡ್ತವೆ ಅಂತ ಹೇಳಿದ್ರೆ ರಾಷ್ಟ್ರದ ಹಿತಾಸಕ್ತಿಗೆ, ಹಾಗೆ ವಿದೇಶಾಂಗ ನೀತಿಗೆ ಅವು ಅಡ್ಡಿಯನ್ನು ಉಂಟು ಮಾಡ್ತವೆ. ಅಡ್ಡಿಯನ್ನು ಉಂಟು ಮಾಡುವುದರ ಮೂಲಕ ಒಂದು ರಾಷ್ಟ್ರ ತನ್ನ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಅದರಿಂದ ಸಾಧ್ಯವಾಗೋದಿಲ್ಲ. ಹೀಗೆ ಇವೇನು ಮಾಡ್ತೇವೆ ಅಂತ ಹೇಳಿದ್ರೆ ನೈತಿಕ ಅಂಶಗಳು, ಜಾಗತಿಕ ಅಂಶಗಳು ಎಷ್ಟೇ ಒಂದು ನೈತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸಿದ್ರು ಕೂಡ ಅದರ ರಾಷ್ಟ್ರಗಳು ಅದನ್ನು ಅನುಸರಿಸುವಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಹೇಳಿದರೆ ನೋಡಿ, 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ನಿಶಸ್ತ್ರೀಕರಣದ ಬಗ್ಗೆ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸುತ್ತೆ. ಹಾಗಾಗಿ ಎಲ್ಲಿ ಶಸ್ತ್ರಗಳು ಹೆಚ್ಚಾಗ್ತದೋ, ವಿನಾಶವಾಗುವಂಥ ಶಸ್ತ್ರಗಳ ಸಂಖ್ಯೆ, ಎಲ್ಲಿ ಯುದ್ಧಾಸ್ತ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೋ ಆಗ ಯುದ್ಧಕ್ಕೆ ಅದು ಕಾರಣವಾಗ್ತಾ ಹೋಗ್ತದೆ. ಆ ಮೂಲಕ ಇಡೀ ವಿಶ್ವವೇ ಯುದ್ಧದಲ್ಲಿ ತೊಡಗಬೇಕಾಗ್ತದೆ. ಆಗ ಮನುಷ್ಯನ ಅಧೋಗತಿ ಆಗ್ತದೆ, ನಾಶ ಆಗ್ತದೆ. ಆಹಾರಗಳಲ್ಲಿರ್ಬೋದು, ವೈದ್ಯಕೀಯ ಸೌಲಭ್ಯಗಳು, ಶಿಕ್ಷಣ, ಆರ್ಥಿಕತೆ ಸಂಪೂರ್ಣವಾಗಿ ನಾಶ ಆಗೋದ್ರ ಮೂಲಕ ಬಡತನದಲ್ಲಿ ಮನುಷ್ಯ ಸಾಯಬೇಕಾಗುತ್ತೆ. ಆಹಾರ ಇಲ್ಲದೆ ಆತ ಬಳಾಡಬೇಕಾಗ್ತದೆ ಎಂಬ ಒಂದು ಉದ್ದೇಶದಿಂದ ಇಡೀ ವಿಶ್ವದಲ್ಲಿ ಅಂದರೆ ಆದರ್ಶವಾದಿಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆದರ್ಶವಾದಿಗಳು ಇಡೀ ಒಂದು ವ್ಯವಸ್ಥೆಯನ್ನು, ಇಡೀ ವಿಶ್ವ ಸರ್ಕಾರವನ್ನು ಸ್ಥಾಪನೆ ಆಗಬೇಕು, ಆ ಮೂಲಕ ಇಡೀ ವಿಶ್ವವೇ ಒಂದು ರಾಷ್ಟ್ರದ ರೀತಿಯಲ್ಲಿ ಬದುಕಬೇಕು ಅಂಥೇಳಿ ಒಂದು ಪ್ರತಿಪಾದನೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಈಗ ವಿಶ್ವಸಂಸ್ಥೆ ಆಶ್ರಯದಲ್ಲಿ ಈ ಒಂದು ಪ್ರಯತ್ನಗಳು ನಡೀತಾ ಇರುತ್ತೆ. ಆದರೆ ಒಂದು ಉದಾಹರಣೆಯಾಗಿ ನಿಶಸ್ತ್ರೀಕರಣದ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಆದರೆ ಬಲಿಷ್ಠ ರಾಷ್ಟ್ರಗಳು ಇದನ್ನು ತಿರಸ್ಕಾರ ಮಾಡ್ತವೆ. ಬಲಿಷ್ಠ ರಾಷ್ಟ್ರಗಳು ಈ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಯಾವುದೇ ರೀತಿಯ ಮೌಲ್ಯಗಳನ್ನು ಕೊಡೋದಿಲ್ಲ, ಅವು ತಿರಸ್ಕಾರ ಮಾಡ್ತವೆ. ಉದಾಹರಣೆಗೆ ನೀವು ಅಮೇರಿಕಾ, ರಷ್ಯಾ, ಜರ್ಮನಿ ಈ ರೀತಿಯ ರಾಷ್ಟ್ರಗಳು, ಫ್ರಾನ್ಸ್, ಇವೆಲ್ಲ ಏನೇನಿದೆ ಒಂದು ಬಲಿಷ್ಠ ರಾಷ್ಟ್ರಗಳು ಅಂತೇಳಿ ನಾವೇನು ಗುರುತಿಸ್ತೇವೆ, ಅವು ಚೀನಾವನ್ನು ಕೂಡ ನೀವು ತೆಗೆದುಕೊಳ್ಬೋದು. ಈ ರಾಷ್ಟ್ರಗಳೇನು ಮಾಡ್ತವೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ನಿಯಮಗಳನ್ನಾಗಲಿ ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಗಳ ನಿಯಮಗಳನ್ನಾಗಲಿ ಅವು ಪಾಲಿಸೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೇವಲ ಬಡ ರಾಷ್ಟ್ರಗಳಿಗೆ ಮಾತ್ರ ಅದು ಸೀಮಿತವಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಈಗ ಪ್ರಸ್ತುತ ಉದಾಹರಣೆಯಾಗಿ ನೋಡೋದೇ ಆದರೆ ನಿಮಗೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಕರೋನಾದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಚೀನಾ ಜಗತ್ತಿಗೆ ನೀಡಲೇ ಇಲ್ಲ, ಅದು ಮುಚ್ಚಿಡ್ತು. ಹೀಗೆ ಕರೋನಾ ವುಹಾನ್ ನಗರದಲ್ಲಿ ಸೃಷ್ಟಿಯಾಗೋದ್ರ ಮೂಲಕ ಅದನ್ನು ಮುಚ್ಚಿಡೋದ್ರ ಮೂಲಕ ಅದನ್ನು ತಾನು ಸಂಪೂರ್ಣವಾಗಿ ಜಗತ್ತಿಗೆ ಅದು ತಿಳಿಸಲೇ ಇಲ್ಲ. ಯಾಕೆ ಅಂದರೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಥವಾ ಏಕ ಸರ್ಕಾರ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇಲ್ಲ. ಹಾಗಾಗಿ ಆ ರಾಷ್ಟ್ರದಲ್ಲಿ ಒಂದು ರೀತಿಯ ನಿರಂಕುಶ ಪ್ರಭುತ್ವ ಇರೋದ್ರಿಂದ ಅದು ಜಗತ್ತಿಗೆ ಅಲ್ಲಿ ತಿಳಿಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳಿಲ್ಲ, ಪತ್ರಿಕೆಗಳಿಗೆ ಸ್ವಾತಂತ್ರ್ಯ ಇಲ್ಲ, ಮತ್ತು ನಿಮಗೆ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲದಿರೋದ್ರಿಂದ ಅವು ಪ್ರಚಾರ ಮಾಡೋಂಗಿಲ್ಲ. ಏನೇ ಇದ್ದರೂ ಕೂಡ ಯಾವುದೇ ವಿಚಾರಗಳನ್ನು ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸರ್ಕಾರದ ಅನುಮತಿ ಬೇಕಾಗ್ತದೆ. ಹಾಗಾಗಿ ಅದನ್ನು ಮುಚ್ಚಿಡೋದ್ರ ಮೂಲಕ ಇವತ್ತು ಕರೋನಾ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಬಾಧೆಯನ್ನು ನೀಡ್ತಾ ಇದೆ. ಆ ಮೂಲಕ ವಿಶ್ವವ್ಯಾಪಿಯಾಗಿ ಹರಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಎಲ್ಲೋ ಯಾರದೋ ಒಂದು ರಾಷ್ಟ್ರದ ಯಾವುದೋ ಮೂಲೆಯಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಹುಟ್ಟಿದಂತಹ ಕರೋನಾ ಇವತ್ತು ಜಗತ್ತಿನಾದ್ಯಂತ ಹರಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇವತ್ತು ಅಮೇರಿಕ ಮತ್ತು ಇತರ ರಾಷ್ಟ್ರಗಳು ಚೀನಾದ ಮೇಲೆ ಒಂದು ಬ್ಲೇಮ್ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗಾಗಿ ಬಲಿಷ್ಠ ರಾಷ್ಟ್ರಗಳೇನು ಮಾಡ್ತೇವೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳ ನಿಯಮಗಳನ್ನು ಅವು ಗಾಳಿಗೆ ತೂರುವಂಥದ್ದನ್ನು ನಾವು ಕಾಣ್ತೇವೆ. ಅದು ರಷ್ಯಾ ಮತ್ತು ಅಮೇರಿಕಾವನ್ನು ತೆಗೆದುಕೊಳ್ಳೋಣ. ನಾನು ಹೇಳ್ದಂಗೆ ಆರಂಭದಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ 3ನೇ ಮಹಾಯುದ್ಧ ನಡೀಬಾರ್ದು ಅಂತೇಳಿ ನಿಶಸ್ತ್ರೀಕರಣದ ಬಗ್ಗೆ ಪ್ರಸ್ತಾಪ ಮಾಡಲಾಗ್ತದೆ. ಪ್ರಸ್ತಾಪ ಮಾಡಿದ ನಂತರ ಅವು ಎರಡೂ ರಾಷ್ಟ್ರಗಳು ಅದನ್ನು ಪರಿಗಣಿಸಲೇ ಇಲ್ಲ. ಅಂತಿಮವಾಗಿ ತೀವ್ರತರವಾದಂತಹ ಒಂದು ಪೈಪೋಟಿಗಳಿತವೆ. ಆ ಮೂಲಕ ಯುದ್ಧಾಸ್ತ್ರಗಳನ್ನು ಮತ್ತಷ್ಟು ಉತ್ಕೃಷ್ಟವಾದಂಥ ಆಯುಧಗಳನ್ನು ನಾವು ಹೆಚ್ಚು ತಯಾರು ಮಾಡೋದ್ರ ಮೂಲಕ ಬಲಿಷ್ಠವಾದ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ನಾವು ತಯಾರು ಮಾಡ್ಕೊಳ್ತವೆ. ಆ ಮೂಲಕ ಇಡೀ ವಿಶ್ವದಲ್ಲಿ ಒಂದು ಬಲಿಷ್ಠ ರಾಷ್ಟ್ರಗಳಾಗಿ ಹೊರಹೊಮ್ಮುತ್ತವೆ. ಇವತ್ತಿಗೂ ಕೂಡ ಅದೇ ಸ್ಥಾನದಲ್ಲಿ ಅವು ಮುಂದುವರಿತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಜಾಗತಿಕ ನಿಯಮಗಳ ಮೌಲ್ಯಗಳನ್ನು, ನೈತಿಕತೆಯನ್ನು ಅಂಥ ವಿದೇಶಾಂಗ ನೀತಿ ಅಥವಾ ರಾಷ್ಟ್ರಗಳ ಒಂದು ವಿದೇಶಗಳೊಡನೆ ಹೊಂದುವಂಥ ಸಂಬಂಧ ಅಥವಾ ರಾಷ್ಟ್ರೀಯ ಹಿತಾಸಕ್ತಿ ಪರಿಗಣಿಸೋದಿಲ್ಲ ಎಂಬುದು ಇದರಿಂದ ನಮಗೆ ತಿಳಿಬೋದಾಗಿದೆ. ಹೀಗೆ ಈ ಎರಡು ರಾಷ್ಟ್ರಗಳು ಇವತ್ತು ಇಡೀ ವಿಶ್ವದಲ್ಲೊಂದು ಪ್ರಬಲ ರಾಷ್ಟ್ರಗಳಾಗಿ ನಿಂತಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಸ್ಪಷ್ಟವಾಗಿ ನಮಗೆ ಇದರಿಂದ ತಿಳಿಯುವಂಥದ್ದು ಏನು ಅಂತ ಹೇಳಿದ್ರೆ ಜಾಗತಿಕ ನಿಯಮಗಳನ್ನು ಬಲಿಷ್ಠ ರಾಷ್ಟ್ರಗಳು ತಿರಸ್ಕಾರ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧವನ್ನು ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ
ರೂಪಿಸ್ಕೊಳ್ತವೆ. ಸೊ ಆ ಮೂಲಕ ಅದರ ಎಡೆಯಲ್ಲಿ ಅದರ ರೀತಿಯಲ್ಲಿ ತನ್ನ ರಾಷ್ಟ್ರಕ್ಕೆ ಯಾವ ರೀತಿ ಅನುಕೂಲ ಆಗ್ತದೋ, ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೋದು, ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಬೋದು ಎಂಬುದರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತವೆ. ಇತರ ನೈತಿಕ ಅಂಶಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ ಹೆಚ್ಚಿನ ಒಲವನ್ನು ನಾವು ತೋರಿಸೋದಿಲ್ಲ. ಇದು ವಾಸ್ತವಿಕವಾಗಿ ಕಂಡುಬರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ನಂತರ ನಿಮಗೆ ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರವು ತನ್ನದೇ ಆದ ಬೌದ್ಧಿಕ ಮತ್ತು ನೈತಿಕ ಧೋರಣೆಯನ್ನು ಹೊಂದಿದೆ. ನೋಡಿ, ರಾಜಕೀಯ ನೈತಿಕ ವಿಚಾರಗಳೇ ಬೇರೆ, ಹಾಗೆ ರಾಜಕೀಯ ವಿಷಯಗಳೇ ಬೇರೆ. ಸರ್ಕಾರವು ತನ್ನದೇ ಆದಂತಹ ಬೌದ್ಧಿಕ ಮತ್ತು ನೈತಿಕ ಧೋರಣೆಯನ್ನು ಹೊಂದುತ್ತೆ. ಹಾಗಾಗಿ ರಾಷ್ಟ್ರದ ಒಳಗಿನ ನೀತಿಯೇ ಬೇರೆ. ಅದು ತನ್ನ ಒಳಗಿನ ನೀತಿಯನ್ನು ಅದು ನೈತಿಕ ಅಂಶಗಳ ಆಧಾರದ ಮೇಲೆ ಕಟ್ಕೊಂಡ್ರೂ ಕೂಡ ಅದರ ಹೊರಗಿನ ನೀತಿ ಏನಿದೆ ಅಂದರೆ ವಿದೇಶಗಳೊಂದಿಗೆ ಯಾವ ರೀತಿ ನೀತಿಯನ್ನು ಹೊಂದುತ್ತೋ ಅದು ರಾಜಕೀಯ ಪರಿಣಿತಿಯಿಂದ ಬಂದಿರುವಂಥ ನೀತಿಯಾಗಿರುತ್ತೆ. ಹಾಗಾಗಿ ಒಂದು ಜಾಣತನದಿಂದ ಅದನ್ನು ಕೈಗೊಳ್ಳಬೇಕಾಗುತ್ತೆ. ಬೌದ್ಧಿಕ ಶಕ್ತಿಯಿಂದ ಕೈಗೊಳ್ಳೋದ್ರ ಮೂಲಕ ಒಂದು ರಾಷ್ಟ್ರದ ಒಳಿತನ್ನು ಬಯಸುವಂಥದ್ದಾಗಿರುತ್ತೆ. ಸೊ ಹೀಗೆ ಒಟ್ಟಾರೆ ನಿಮಗೆ ರಿಯಲಿಸ್ಟ್ ಥಿಯರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಥವಾ ವಾಸ್ತವವಾದಿ ಸಿದ್ಧಾಂತ ಒಟ್ಟಾರೆ ನಿಮಗೆ ಒಂದು ರಾಷ್ಟ್ರ ಅಥವಾ ರಾಷ್ಟ್ರಗಳು ಇತರ ದೇಶಗಳೊಂದಿಗೆ ಸಂಬಂಧವನ್ನು ಹೊಂದುವಂತಹ ಸಂದರ್ಭದಲ್ಲಿ ಯಾವ ನೀತಿಯನ್ನು ಅನುಸರಿಸ್ತವೆ, ಯಾವ ಮಾರ್ಗದ ಮೂಲಕ ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತವೆ, ಆ ಮೂಲಕ ಶಕ್ತಿಯನ್ನು ಗಳಿಕೆಯೇ ಅದರ ಮೂಲ ಉದ್ದೇಶವಾಗಿರುತ್ತೆ. ಹೀಗೆ ಶಕ್ತಿ ಗಳಿಕೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಪಡೆಯುವಂಥದ್ದು, ಪ್ರಬಲ ರಾಷ್ಟ್ರವಾಗಿ ಹೊರಹೊಮ್ಮುವಂಥದ್ದು, ತನ್ನ ಜನರ ಒಂದು ಕಲ್ಯಾಣವನ್ನು ಬಯಸುವಂಥದ್ದು, ತನ್ನ ರಾಷ್ಟ್ರದ ಅಭಿವೃದ್ಧಿಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಮೂಲ ಒತ್ತನ್ನು ಕೊಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅಧಿಕಾರದ ದಾಹ ಮನುಷ್ಯನ ಸಹಜ ಗುಣವಾಗಿರುತ್ತದೆ. ಯಾವತ್ತೂ ಕೂಡ ಅಧಿಕಾರದ ದಾಹ ಇರುತ್ತೆ ಒಬ್ಬ ಮನುಷ್ಯನಿಗೆ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾಷ್ಟ್ರಗಳಿಗೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ತನ್ನ ಶಕ್ತಿ ಹೆಚ್ಚಾಗಬೇಕು, ಆ ಮೂಲಕ ಇಡೀ ವಿಶ್ವದಲ್ಲೇ ಒಂದು ಪ್ರಬಲ ದೇಶವಾಗಬೇಕು, ಆ ಮೂಲಕ ಅಧಿಕಾರದ ದಾಹವನ್ನು ಪ್ರತಿಯೊಂದು ದೇಶಗಳು ಕೂಡ ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ನಾನು ಹೇಳಿದಾಗೆ ಇವತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಪ್ರಬಲ ರಾಷ್ಟ್ರಗಳು ತಮ್ಮ ಹಸ್ತಕ್ಷೇಪವನ್ನು ಮಾಡೋದ್ರ ಮೂಲಕ ಅದನ್ನು ಉಳಿಸಿಕೊಂಡು ಮುಂದುವರಿಸ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಈ ಸಿದ್ಧಾಂತ ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಸಿದ್ಧಾಂತ ಅನೇಕ ಟೀಕೆಗಳಿಗೆ ಒಳಗಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಇದನ್ನು ಕ್ರಿಟಿಸೈಸ್ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಸಿದ್ಧಾಂತ ಕೇವಲ ರಾಷ್ಟ್ರದ ಹಿತಾಸಕ್ತಿಗೆ ಮಾತ್ರವೇ ಆದ್ಯತೆ ನೀಡುತ್ತೆ. ಹಾಗಾಗಿ ರಾಷ್ಟ್ರೀಯ ಶಕ್ತಿಗೆ ಆದ್ಯತೆ ನೀಡುತ್ತೆ, ನೈತಿಕ ಅಂಶಗಳನ್ನು ಇದು ಗಾಳಿಗೆ ತೋರುತ್ತೆ. ಹಾಗಾಗಿ ಕೇವಲ ಉದಾಹರಣೆಗೆ ನಿಮಗೆ ಕ್ರೀಡೆ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ, ಸಹಾಯ, ಈಗ ವೈದ್ಯಕೀಯ ಸೌಲಭ್ಯಗಳ ಸಹಾಯ ಇರ್ಬೋದು, ಕರೋನಾ ಸಮಯದಲ್ಲಿ ಇದೆಲ್ಲವನ್ನು ಇದು ತಿರಸ್ಕಾರ ಮಾಡ್ತಾ ಹೋಗ್ತದೆ. ಕೇವಲ ಶಕ್ತಿಗೆ ಪ್ರಧಾನವಾದಂಥ ಆದ್ಯತೆಯನ್ನು ನೀಡುತ್ತೆ ಅಂಥೇಳಿ ಈ ಸಿದ್ಧಾಂತದ ಬಗ್ಗೆ ಅನೇಕ ಟೀಕೆಗಳನ್ನು ರಾಜಕೀಯ ವಿಜ್ಞಾನಿಗಳು ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಏನೇ ಆದರೂ ಕೂಡ ಈ ಒಂದು ಸಿದ್ಧಾಂತ ಅಂತಾರಾಷ್ಟ್ರೀಯ ಸಂಬಂಧ ವಾಸ್ತವಿಕವಾಗಿ ಹೇಗೆ ಅದು ರಚನೆ ಆಗ್ತದೆ ಮತ್ತು ಹೇಗೆ ಒಂದು ರಾಷ್ಟ್ರ ಇತರ ದೇಶಗಳೊಂದಿಗೆ ಸಂಬಂಧವನ್ನು ಹೊಂದೋದಕ್ಕೆ ಯಾವ ಅಂಶಗಳು ಕಾರಣವಾಗ್ತದೆ, ಅದು ಹೊಂದಿದ ನಂತರ ಯಾವ ರೀತಿಯಲ್ಲಿ ತನ್ನ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ ಎಂಬುದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುವಂಥ ಒಂದು ಸ್ಪಷ್ಟ ಸಿದ್ಧಾಂತವಾಗಿದೆ ಅಂಥೇಳಿ ನಾವು ಅರ್ಥೈಸ್ಕೊಳ್ಬೋದು. ಇಲ್ಲಿಗೆ ಈ ಸಿದ್ಧಾಂತ ಸಂಪೂರ್ಣವಾಗಿ ಮುಗಿದಿದೆ. ನಾನು ನಂತರ ಮುಂದಿನ ತರಗತಿಯಲ್ಲಿ ನಾನು ಐಡಲಿಸ್ಟ್ ಥಿಯರಿಯ ಬಗ್ಗೆ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ, ಇದನ್ನು ತಿಳ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.